ಕರುಣಕಾಂತಿಯ ಮಹಾದೇವನ ಗಂಗಾಧರನ ತುಂಗ ವಿಭೂಷಣ ಗಂಗಾಧರನ ಶೃಂಗ ವಿಭೂಷಣ ಶೃಂಗಾವಳಿಯ ಸೊಬಗಿನ ಸಿರಿಯ ಶೃಂಗಾವಳಿಯ ಸೊಬಗಿನ ಸಿರಿಯ ಮಹಾದೇವನ ಕರುಣಕಾಂತಿಯ ಮಹಾದೇವನ ಅಂಗಜಹರನೆ ಲಿಂಗಮ ರೂಪನೆ ಅಂಗಜಹರನೆ ಜಂಗಮ ರೂಪನೆ ಲಿಂಗರಾಜನ ಮುಂಗಲಿ ಜೀವನೆ ಅಂಗಲಾಜನ ಭೃಂಗದ ಜೀವನೆ ಭೃಂಗಾವಳಿಯ ಶಂಕರ ಪರಮೇಶ್ವರ ಶಂಕರನ ಲಿಂಗದ ರೂಪನ ಭೃಂಗಾವಳಿಯ ಸೊಬಗಿನ ಸಿರಿಯ ಭೃಂಗಾವಳಿಯ ಸೊಬಗಿನ ಸಿರಿಯ ಮಹಾದೇವನ ಕರುಣಕಾಂತಿಯ ಮಹಾದೇವನ 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 ಪಾರ್ವತಿ ಪರಮೇಶ್ವರರಿಗೆ ನಮಸ್ಕರಿಸುವೆನು. ಚಕ್ರಧಾರಿಗೆ ಮಂಗಳವಾಗಲಿ. ಅಣ್ಣ, ಎಷ್ಟೊಂದು ಸಂಭ್ರಮದಿಂದ ಕೈಲಾಸಕ್ಕೆ ಬರಲು ಕಾರಣವಾದರೆ ಏನು? ಈ ಪೀಠವನ್ನು ಅಲಂಕರಿಸಬಾರದೆ? ಸಹೋದರಿ, ಕಠಿಣವಾದ ಕಗ್ಗಲನ್ನು ಪೀಠವೆಂದು ಹೇಳುತ್ತಿರುವೆಯಾ? ನಾನೇನು ಮಾಡಲಿ ಅಣ್ಣ? ನೀನಾದರೂ ಲಕ್ಷ್ಮೀಪತಿ, ನಿನ್ನ ಮನೆಯಲ್ಲಿ ಸುಖ ಸಂಪತ್ತನ್ನು ಅನುಭವಿಸುತ್ತಾ ರಾಜನಾಗಿರುವೆ. ನನ್ನ ಪತಿಯಾದರೂ ನನ್ನನ್ನು ಈ ಗುಹೆಲಿರಿಸಿ ತನ್ನ ಮನ ಬಂದಂತೆ ಭಕ್ತರನ್ನು ಹುಡುಕೊಂಡಿರುವ ಕಾರ್ಯದಲ್ಲಿ ತೊಡಗಿರುವರು. ನೀನೇ ಹೇಳು ನಾಗೋಣ್ಣ. ಹೇಳು ಸತಿ, ಹೇಳು. ಇನ್ನೇನು ಹೇಳಬೇಕೆಂದಿರುವೆ? ಎಲ್ಲವನ್ನೂ ಹೇಳು. ಎಷ್ಟೇ ಆದರೂ ಅಣ್ಣ ತಂಗಿಯರ ಬಾಂಧವ್ಯವೇ ಬಾಂಧವ್ಯ. ಸ್ವಾಮಿ, ಒಡ ಹುಟ್ಟಿದರ ಬಾಂಧವ್ಯ ರಕ್ತ ಸಂಬಂಧಗಳಿಂದ ತುಂಬಿರುವುದು. ಒಂದು ಸರಿ ರಕ್ತ ಎರಡು ದೇಹಗಳನ್ನೇ ಸಂಚರಿಸುವಾಗ ಅದನ್ನೇನು ವರ್ಣಿಸಬೇಕು ಪರಮಾತ್ಮ? ಆಗಲ್ಲ ಸತಿ, ಕೇಳು. ಭಕ್ತರು ಅಮೃತ ದೇಹಿಗಳು. ಭಕ್ತರು ಅಮೃತ ದೇಹಿಗಳು. ಅವರಿಗೆ ಬಹುಬಂಧನವಿಲ್ಲ. ಇಹದಲ್ಲಿ, ಪರದಲ್ಲಿ, ಕೈಲಾಸದಲ್ಲಿ. ಆ ಭಕ್ತಿಯನ್ನು ಹರಿತವರೇ ಭಾಗ್ಯವಂತರು. ಅವರು ನಿನಗಿಂತಲೂ ನನಗೆ ಕರಹಿತರಾಗಿರುವರು. ಸ್ವಾಮಿ, ನನಗಿಂತಲೂ ಭಕ್ತರೇ ಕರಹಿತರಾದ ಮೇಲೆ ನನ್ನನ್ನು ಏಕೆ ವಿವಾಹ ಮಾಡಿಕೊಂಡಿರಿ? ಜಲದ ಮೇಲಿರುವ ತಾವರೆಯಂತೆ ನಿನ್ನನ್ನು ವಿವಾಹ ಮಾಡಿಕೊಂಡನು. ನೀ ಹರಿತಲ್ಲವೇ ಆದಿಶಕ್ತಿ, ಶರಣರಾದ ಶರಣಸತಿ, ಲಿಂಗಪತಿ ಎಂಬ ವೇದಘೋಷವನ್ನು. ಅದಿರಲಿ ಕ್ಷೀರಸೇನ, ನಿನ್ನ ಬರುವಿಕೆಯನ್ನು ನೋಡಿದರೆ ಏನೋ ಒಂದು ಕಾರ್ಯಾರ್ಥವನ್ನು ಸೂಚಿಸುವಂತಿದೆ. ಆದರೂ ನಿನ್ನನ್ನು ನೋಡಿದ್ದಾಯಿತು. ಆ ದಕ್ಷಸುತೆಯರ ವಿವಾಹ ಮಂಟಪದಲ್ಲಿ ನೋಡಿದ ರಾಭ್ಯ ಆ ಬ್ರಹ್ಮದೇವರು ಇಲ್ಲಿಗೆ ಬಾರಲೇ ಇಲ್ಲವಲ್ಲ? ಅತ್ತ ನೋಡು ಜಗದೀಶ್ವರ, ಬ್ರಹ್ಮಾದಿ ಕಳಸದಿಂದ ಬ್ರಹ್ಮದೇವನು ಇತ್ತಲೇ ಬರುತ್ತಿರುವನು.